ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇದು 1 ವರ್ಷದ ಮಗುಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡೋದು ಕೊಟ್ಟಿದ್ದಾರೆ. ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ಸ್ವೀಟ್ ಆರ್ಟ್ ನೆಕ್ಕು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಅವ್ರಿಗೆ ಥ್ರೆಡ್ ವರ್ಕ್ ಏನು ಬೇಡ ಅಂತೆ, ಸ್ವಲ್ಪ ಆರಿ ವರ್ಕ್ ಟಚ್ ಇರೋ ಥರ ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಜಸ್ಟ್ ಸ್ಟೋನ್ ಚೈನ್ಗಳನ್ನ ಬಾಲ್ ಚೈನ್ ಆ್ಯಡ್ ಮಾಡಿ ವರ್ಕ್ ಮಾಡ್ತಿದ್ದೀನಿ. ಇದು ಒಂದು ಮತ್ತು ಇದು ಒಂದು, ಇವೆರಡನ್ನೂ ಸಹ ಬಾಲ್ ಚೈನ್ ಯೂಸ್ ಮಾಡಿ ನಾನು ವರ್ಕ್ ಹಾಕ್ತಿದ್ದೀನಿ. ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ, ಓಕೆನಾ. ಮತ್ತು ನಾನು ಸ್ವಲ್ಪ ಔಟ್ಲೈನ್ಗೆ ಅಂತ ಹೇಳಿ, ಅಂದರೆ ಸ್ಯಾಟಿನ್ ಲೈನ್ಗೆ ಅಂತ ಹೇಳಿ ಮೆರೂನ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಜಸ್ಟ್ ಇಲ್ಲಿ ಒಂದು ಪೈಪಿಂಗ್ ಥರ ಕಾಣಲಿ ಅಂತ ಹೇಳಿ ಸ್ಯಾಟಿನ್ ಲೈನ್ಗೆ ಈ ಥ್ರೆಡ್ನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ವರ್ಕ್ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಇದು ಸ್ಯಾರಿ ಬಂದು ಮರೂನ್ ಕಲರ್ ಇತ್ತು, ಬಟ್ ಮರೂನ್ ಕಲರ್ದು ಬ್ಲೌಸ್ ಬೇಡ, ಕಾಂಟ್ರಾಸ್ಟ್ ಇರಲಿ ಅಂತ ಹೇಳಿ ಅವರು ಗೋಲ್ಡ್ ಕಲರ್ ಟಿಶ್ಯೂ ಕ್ಲಾತ್ ಸಿಗುತ್ತಲ್ವ, ಅದನ್ನು ತಂದು ಕೊಟ್ಟಿದ್ರು. ಆದರೆ ಇದು ಪ್ಲೇನ್ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ, ಏನಾದರೂ ವರ್ಕ್ ಮಾಡೋದಕ್ಕಾದರೆ ಮಾಡಿ ಅಕ್ಕ ಅಂತ ಹೇಳಿ ಅವರು ಒಂದು ಆರಿ ವರ್ಕ್ನ ತೋರಿಸಿದ್ರು. ಬಟ್ ಅದು ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಇಲ್ಲ ನಾನು ಆರಿ ವರ್ಕ್ ಇರೋ ಥರನೇ ಮಷಿನ್ ವರ್ಕಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು, ಸ್ವಲ್ಪ ಆರಿ ವರ್ಕ್ ಟಚ್ ಇರಲಿ ಅಕ್ಕ, ನೋಡೋದಕ್ಕೆ ಆರಿ ವರ್ಕ್ ಥರನೇ ಕಾಣಲಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ತೊಗೊಂಡೆ. ನೋಡಿ, ಮೊದಲಿಗೆ ನಾನು ಇದಕ್ಕೂ ಕೂಡ ಅಷ್ಟೇ 16 ಇಂಚು ಫ್ರೇಮ್ನೇ ಯೂಸ್ ಮಾಡ್ತಾಯಿದ್ದೀನಿ, ಓಕೆನಾ. ಇದು ಇಲ್ಲಿ ವೇಸ್ಟ್ ಹತ್ರನೂ ಸಹ ಸ್ವಲ್ಪ ನೋಡಿ ಈ ರೀತಿ ಡಿಸೈನ್ ಇರೋದ್ರಿಂದ ಫುಲ್ಲು 16 ಇಂಚು ಫ್ರೇಮ್ ಆದರೆ ಒಂದೇ ಸಲ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಂಬರ್ 3ಗೆ ಇಟ್ಕೊಂಡಿದ್ದೀನಿ ನಾನು. ಇದನ್ನ ಮರೂನ್ ಕಲರ್ ಥ್ರೆಡ್ ಹಾಕ್ಕೊಂಡು ಸ್ಯಾಟಿನ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸಲ ಸ್ಯಾಟಿನ್ ಲೈನ್ನ ಫಿಲ್ ಮಾಡ್ಕೊಳ್ತೀನಿ, ಇದ್ರ ಮೇಲೆ ಇನ್ನೊಂದು ಸಲ ಮಾಡ್ಕೊಳ್ತೀನಿ, ಯಾಕಂತಂದರೆ ಸ್ವಲ್ಪ ಎಂಬೋಸಾಗಿ ಕಾಣಲಿ ಅಂತ ಹೇಳಿ 2 ಸಲ ಫಿಲ್ ಮಾಡಿದ್ದೀನಿ. ನೋಡಿ, ಫ್ರಂಟು ಈ ರೀತಿ ಬರುತ್ತೆ, ಕೆಳಗಡೆ ವೇಸ್ಟ್ ಹತ್ರ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅಂದರೆ ಸ್ವಲ್ಪ ನಾನು ಯಾವಾಗಲೂ ಅಷ್ಟೇ ಮಧ್ಯ ಕಾಲ್ಗಳು ಬಂದು ಫೋನ್ ರೆಕಾರ್ಡ್ ಆಫ್ ಆಗುತ್ತೆ ಅಂತ ಹೇಳಿ ಫ್ಲೈಟ್ ಮೋಡ್ಗೆ ಹಾಕಿದ್ದೆ. ಬಟ್ ಆದರೂ ಕೂಡ ಸ್ವಲ್ಪ ಪ್ರಾಬ್ಲಮ್, ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಲಾಸ್ಟ್ ಸ್ವಲ್ಪ ಆಫ್ ಆಗಿಬಿಟ್ಟಿತ್ತು ಫೋನು. ನಾನು ತೋರಿಸ್ತೀನಿ ಯಾವ ರೀತಿ ಕಂಪ್ಲೀಟಾಗಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಡಿಸೈನು. ನೋಡಿ, ನಾನು 2 ಸಲ ಸ್ಯಾಟಿನ್ ಲೈನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕು ಕೂಡ ಅಷ್ಟೇ ಸ್ವೀಟ್ ಆರ್ಟ್ ನೆಕ್ ಕೊಡೋದಕ್ಕೆ ಹೇಳಿದರು, ಅದೇ ರೀತಿಯೇ ಕೊಟ್ಟಿದ್ದೀನಿ, ಓಕೆನಾ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೇನಾದರೂ ನನ್ನ ವೀಡಿಯೋಸ್ ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನ್ಸರೆ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ಓಕೆನಾ. ನೋಡಿ, ಇದಕ್ಕೂ ಅಷ್ಟೇ ನಾನು 2 ಸಲ ಸ್ಯಾಟಿನ್ ಲೈನ್ನ ಫಿಲ್ ಮಾಡಿದ್ದೀನಿ. ನೋಡಿ, ತುಂಬ ಚಿಕ್ಕ ನೆಕ್ ಆಗಿರೋದ್ರಿಂದ ಮತ್ತು ಪುಟ್ಟು ಸೈಜ್ ಆಗಿರೋದ್ರಿಂದ ಒಂದು ಅರ್ಧ ಗಂಟೆಲೆಲ್ಲ ಈ ಡಿಸೈನ್ನ ಹಾಕಿ ಮುಗಿಸ್ಬೋದು. ನೋಡಿ, ನಾನು ಇದಕ್ಕೆ ಯಾವುದೇ ರೀತಿ ಅಷ್ಟೊಂದು ತುಂಬ ಎಲ್ಲ ವರ್ಕ್ ಮಾಡಲಿಲ್ಲ. ನಾನು ಕಸ್ಟಮರ್ಗೆ ಹೇಳಿದೆ, ಮಿಡಲ್ ಒಂದು ಫ್ಲವರ್ ಅಥವಾ ಮ್ಯಾಂಗೋ ಶೇಪ್ ಏನಾದ್ರೂ ಒಂದು ಬುಟ್ಟ ಸಾಕೊಡ್ತೀನಿ ಅಂತಂದೆ. ಬೇಡ ಅಕ್ಕ, ತುಂಬ ಸಿಂಪಲಾಗಿರಲಿ ಅಂತ ಹೇಳಿ ಹೇಳಿದ್ರಿಂದ ನಾನು ಸ್ವಲ್ಪ ಅಲ್ಲಲ್ಲಿ ಒಂದೊಂದು 3 ಬಂಚಸ್ದು ಲೀಫ್ನ ಹಾಕಿದ್ದೀನಿ ಅಷ್ಟೇ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಈ ಡಿಸೈನ್ನ ನೀವು ಹತ್ರದಿಂದ ನೋಡಿದ್ರಷ್ಟೇ ಅದು ಏನು ಬಾಲ್ ಚೈನ್ನ ಅಟ್ಯಾಚ್ ಮಾಡಿದ್ದಾರೆ ಅನಿಸುತ್ತೆ. ದೂರದಿಂದ ನೋಡಿದ್ರೆ ಸೇಮ್ ನೀವು ಆರಿ ವರ್ಕ್ ಮಾಡಿಸಿರೋ ರೀತಿಯೇ ಕಾಣುತ್ತೆ ಡಿಸೈನ್, ಓಕೆನಾ. ತುಂಬ ಸಿಂಪಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ಡಿಸೈನು. ಇದಿಷ್ಟು ಮರೂನ್ ಕಲರ್ ಆಯ್ತು. ಇವಾಗ ನಾನು ಜರಿ ಥ್ರೆಡ್ನ ಹಾಕ್ಕೊಳ್ತಿದ್ದೀನಿ, ಓಕೆನಾ. ಇವಾಗ ಜರಿ ಥ್ರೆಡ್ ಹಾಕ್ಕೊಂಡು ಬಾಲ್ ಚೈನ್ ಅಟ್ಯಾಚ್ ಮಾಡೋದಕ್ಕೆ ಅಂತ ಹೇಳಿ ಜರಿ ಥ್ರೆಡ್ನ ಹಾಕ್ಕೊಳ್ತಿದ್ದೀನಿ. ನಾನು ಫಸ್ಟು ಸ್ಟಾರ್ಟಿಂಗು ಒಂದು ಬಾಲ್ ಚೈನ್ ಸಣ್ಣದು ನಾನು ನಾರ್ಮಲಾಗಿ ಯಾವುದೋ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡ್ತೀವಲ್ವ ಆ ಬಾಲ್ ಚೈನ್ನ ಹಾಕ್ಕೊಳ್ತೀನಿ. ನಂಬರ್ 2ಗೆ ಸೆಟ್ ಮಾಡ್ಕೊಳ್ಬೇಕು. ಈ ರೀತಿ ಬಾಲ್ ಚೈನ್ ಹಾಕ್ಕೋಬೇಕು ಅಂತಂದರೆ ನಂಬರ್ 2ಗೆ ಸೆಟ್ ಮಾಡಿಕೊಂಡು ಈ ರೀತಿ ನೋಡಿ, ಇಲ್ಲಿ ಎಡ್ಜ್ವರ್ಗೆ ಆದಮೇಲೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಲಿಲ್ಲ ಅಂತಂದರೆ ನಮಗೆ ಶೇಪ್ ಅನ್ನೋದು ಬರೋದಿಲ್ಲ. ಹಾಗಾಗಿ ಕಟ್ ಮಾಡಿಕೊಂಡು ಮತ್ತೆ ನೀಟಾಗಿ ಕೂರಿಸ್ಕೊಂಡು ಬಾಲ್ ಚೈನು ಮತ್ತು ಇಲ್ಲಿಗೆ ಬಂದೆ ಅಲ್ಲ, ಇಲ್ಲೂ ಕೂಡ ಅಷ್ಟೇ ಎಡ್ಜು ಕಟ್ ಮಾಡಬೇಕು.
ಈ ರೀತಿ ಕಾರ್ನರ್ ಬಂದಾಗ ಕಟ್ ಮಾಡಿನೇ ತೆಗಿಬೇಕು. ಯು ಶೇಪೆಲ್ಲ ಬಂದಾಗ ಏನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಶಾರ್ಪ್ನೆಸ್ ಬರುತ್ತೆ ನೆಕ್ ಡಿಸೈನ್ ಅಂತ ಅಂದಾಗ ಕಟ್ ಮಾಡಿ ಮತ್ತೆ ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ನಾನು 3 ಲೇಯರ್ಸ್ನೂ ಸಹ ಹಾಕ್ಬೋದಿತ್ತು, ಬಟ್ ನಾರ್ಮಲಾಗಿ ಯಾವಾಗ್ಲೂ ನಾನು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ್ ಆ್ಯಡ್ ಮಾಡುವಾಗ ಫಸ್ಟು ಬಾಲ್ ಚೈನ್ ಹಾಕಿ ಆಮೇಲೆ ಸ್ಟೋನ್ ಚೈನು, ಬಾಲ್ ಚೈನ್ ಹಾಕಿ ಅಭ್ಯಾಸ ಅಲ್ವಾ, ನಾನು ಅದೇ ರೀತಿಯೇ ಹಾಕಿದೆ. ಬಟ್ ಆಮೇಲೆ ಮತ್ತೆ ಇಲ್ಲ ಇದು ಬಾಲ್ ಚೈನ್ ಅಲ್ಲ, 3 ಲೇಯರು ಬಾಲ್ ಚೈನಲ್ಲೇ ಅಲ್ವಾ ನಾನು ಸ್ಟಿಚ್ ಮಾಡ್ತಿರೋದು ಅಂತ ಹೇಳಿ ಆಮೇಲೆ 3 ಲೇಯರು ಒಂದೇ ಸಲನೇ ಹಾಕಿದ್ದೀನಿ. ಬಟ್ ಅದೇ ಸ್ಕಿಪ್ ಆಗಿರೋದು ವಿಡಿಯೋ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಾವು ನಾರ್ಮಲಾಗಿ ಸ್ಟೋನ್ ಚೈನ್ ಹಾಕಿದಾಗ ಈ ರೀತಿ 1 ಲೇಯರ್ ಬಾಲ್ ಚೈನ್ ಹಾಕ್ಕೊಂಡು ಆಮೇಲೆ ಸ್ಟೋನ್ ಚೈನ್, ಬಾಲ್ ಚೈನ್ ಹಾಕ್ತೀವಿ. ಯಾಕಂದರೆ ಸ್ಟೋನ್ ಚೈನ್ ಅನ್ನೋದು ಮಧ್ಯದಲ್ಲಿ ಇರುತ್ತಲ್ವ, ಅದು ಮಡ್ಚ್ಕೊಂಡು ಬಿಡುತ್ತೆ, ಉಲ್ಟಾ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಹಾಕ್ತೀವಿ. ಆದರೆ ಇದು ಬಾಲ್ ಚೈನ್ ಆಗಿರೋದ್ರಿಂದ ಒಂದೇ ಸಲ ನಾವು 3 ಲೇಯರ್ಸ್ನೂ ಸಹ ಹಾಕಬಹುದು. ನೋಡಿ ಇವಾಗ ಇದನ್ನು ಅಷ್ಟೇ ಈ ಕಾರ್ನರಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಮತ್ತೆ ಜಾಯಿಂಟ್ ಕೊಟ್ಟು ಹಾಕಬೇಕು. ನಮಗೆ ಫ್ರೇಮ್ ಯಾವ ರೀತಿ ಬ್ಯಾಲೆನ್ಸ್ ಸಿಗುತ್ತೆ ನೋಡಿಕೊಂಡು ಉಲ್ಟಾಯಿಂದ ಹಾಕ್ಬೇಕಾ ಅಥವಾ ಸೀದಾಯಿಂದ ಹಾಕ್ಬೇಕಾ ಅಂತ ಹೇಳಿ ನೋಡ್ಕೊಳ್ಬೇಕಾಗುತ್ತೆ. ನೋಡಿ ಅಲ್ಲಿಂದ ನನಗೆ ವಿಡಿಯೋ ಅನ್ನೋದು ಸ್ಟಾಪ್ ಆಗಿಬಿಟ್ಟಿತ್ತು. ಅದು ನಾನು ವೇಸ್ಟ್ ಹತ್ರ ಏನು ಹಾಕಿದೆ ನೋಡಿ ಅದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಫೈನಲಾಗಿ ಈ ರೀತಿಯಾಗಿ ಬಂದಿತ್ತು. ತುಂಬ ಸಿಂಪಲ್ಲಾಗಿ, ತುಂಬ ನೀಟಾಗಿ, ಸೇಮ್ ನಾವು ಆರಿ ವರ್ಕ್ ಮಾಡಿಸಿದಾಗ ಯಾವ ರೀತಿ ಕಾಣುತ್ತೆ ನೋಡಿ ಅದೇ ರೀತಿಯಾಗಿ ಕಾಣ್ತಿತ್ತು. ನೋಡಿ ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ 3 ಲೇಯರ್ ಬಾಲ್ ಚೈನ್ ಕೊಟ್ಟಾಗ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್. ಓಕೆನಾ. ಇದೊಂಚೂರು ವಿಡಿಯೋ ಸ್ಕಿಪ್ ಆಗಿಲ್ಲ ಅಂತಂದರೆ ತುಂಬ ಚೆನ್ನಾಗಿರೋದು. ನಾನು ಇದಕ್ಕೆ ವೇಸ್ಟ್ ಹತ್ರ ಮಾಡಿದಾಗ 3 ಲೇಯರ್ಸ್ ಒಟ್ಟಿಗೆ ಇಟ್ಕೊಂಡು ಹಾಕಿದೆ. ಅದೊಂದು ಸ್ಕಿಪ್ ಆಗಿಬಿಟ್ಟಿದೆ ಸ್ಟೋರೇಜ್ ಫುಲ್ಲಾಗಿ. ಆನ್ಲೈನ್ ಕ್ಲಾಸ್ ವೀಡಿಯೋಸ್ ಇದೆಲ್ಲ ತುಂಬ ಇರೋದ್ರಿಂದ ಸ್ಟೋರೇಜ್ ಫುಲ್ಲಾಗಿ ಆ ರೀತಿ ಆಗಿದೆ. ನೋಡೋಣ ಆದಷ್ಟು ಇನ್ನೊಂದು ಯಾವ್ದಾದ್ರು ವೀಡಿಯೋನಲ್ಲಿ ಈ ರೀತಿ 3 ಲೇಯರ್ ಇಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹಾಗೆ ಡಿಸೈನ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ.